ಹಾಸನದ ಜನಜಾಗೃತಿ ಸಮಾವೇಶ ಏನು ಕಾಂಗ್ರೆಸ್ ನೇತೃತ್ವದಲ್ಲಿ ಏನು ಜನ ಕಲ್ಯಾಣ ಸಮಾವೇಶ ನಡೆತಿರುವಂತದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದರಾಗಿರ್ತಕ್ಕಂಥ ಏನು ಶ್ರೇಯಸ್ ಪಟೇಲ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಜನ ಕಲ್ಯಾಣ ಸಮಾವೇಶ ನಿಮ್ಮ ಜಿಲ್ಲೆಯಲ್ಲಿ ನಡೀತಿದ್ದೀರಾ, ಸಂಸದರಾಗಿ ಏನ್ ಹೇಳ್ತೀರಾ ಸರ್? ಫಸ್ಟ್ ವಿಚಾರವಾಗಿ ಇತಿಹಾಸ ಪುಟ ಸೇರುವಂತಹ ಸಮಾವೇಶ ಇದಾಗಲಿದೆ. ಹಿಂದೆಂದೂ ನಡೆದಿರ್ಲಿಲ್ಲ, ಮುಂದಕ್ಕೆ ನಡೆಯುವಂತದ್ದು ನನಗೆ ಗೊತ್ತಿಲ್ಲ. ಅದೇ ಇತಿಹಾಸ ಪುಟ ಸೇರುವಂತಹ ಈ ಸಮಾವೇಶಕ್ಕೆ ನಾನ್ ಸಂಸದನಾಗಿ ಸಾಕ್ಷಿ ಆಗ್ತಿದ್ದೀನಿ. ಇಡೀ ರಾಜ್ಯ ಜನ ಸಾಕ್ಷಿ ಆಗ್ತದೆ. ನನ್ನ ಒಂದು ಸೌಭಾಗ್ಯ. ಅದು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅನ್ನೋದು ನಮ್ಮ ಒಂದು ತುಂಬಾ ಖುಷಿ ಪಡುವಂತ ವಿಷಯ. ಈ ಸಮಾವೇಶ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ವಿವಿಧ ಸಂಘಟನೆಗಳು ಮತ್ತೆ ಏನು ನಮ್ಮ ಶೋಷಿತ ವರ್ಗಗಳ ಸಂಘಟನೆಗಳೆಲ್ಲ ಸೇರಿ ಇವತ್ತು ಸಮಾವೇಶ ನಾವು ಹಮ್ಮಿಕೊಂಡಿದ್ವಿ. ಖಂಡಿತವಾಗಿ ಇವತ್ತೊಂದು ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲೆ ಏನು ಇಲ್ಲಿಸಲ್ಲದ ಆರೋಪ ಮಾಡಿ ಒಬ್ಬ JDS BJP ಅವರು ಅವರ ಒಂದು ಏನು ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿರುವಂತಹ ಎಲ್ಲಾ ಅಂಗಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಂಡು ಅವರು ಏನು ಹೊರಟಿದ್ದಾರೆ, ಅದಕ್ಕೆ ಇಡೀ ರಾಜ್ಯ ಜನಕ್ಕೆ ಇವತ್ತು ಒಂದು ಸಂದೇಶವನ್ನ ಕೊಡಲಿದ್ದಾರೆ. ಅದಕ್ಕೆ ಇಡೀ ರಾಜ್ಯ ಇವತ್ತು ಸಾಕ್ಷಿಯಾಗಿದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಸಮಾವೇಶ ವಿಚಾರವಾಗಿ ಒಂದಷ್ಟು ಚರ್ಚೆಗಳಾಗಿತ್ತು, ಜನಜಾಗೃತಿ ಆಯ್ತು, ಆಮೇಲೆ ಜನ ಕಲ್ಯಾಣ ಸಮಾವೇಶ ಆಯ್ತು. ಈ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಆತರ ಯಾವ್ದು ಏನು ಚರ್ಚೆನೂ ಆಗಿಲ್ಲ. ಎಲ್ಲ ಒಮ್ಮತವಾಗಿರೋದಕ್ಕೆ ಅಲ್ವಾ ಇಷ್ಟು ಅಭೂತಪೂರ್ವಕವಾಗಿ ಒಂದು ಸಮಾವೇಶ ನಡೀತಾ ಇರೋದು. ಎಲ್ಲ ಸರಿ ಇದೆ, ಯಾವ ರೀತಿ ತೊಂದರೆ ಇಲ್ಲ, ಅಂತ ಸಮಸ್ಯೆ ಉದ್ಭವ ಆಗುವಂತ ಪ್ರಭೇದನೇ ಇರ್ಲಿಲ್ಲ. ಸಮಾವೇಶಕ್ಕೆ ಎಷ್ಟು ಜನ ಬರ್ಬೋದು ಸರ್? ಸುಮಾರು 3 ಲಕ್ಷ ಜನ ಅಂತ ನಾವು ಅಂದಾಜಿಸಿದ್ವಿ. ಖಂಡಿತವಾಗಿ ಅದಕ್ಕಿಂತ ಹೆಚ್ಚಾಗ್ತಾರೆ. ಇದಿಷ್ಟು ಏನು ಹಾಸನ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಾಟೀಲ್ ಅವರೊಂದು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅಭಿಷೇಕ್, ಹಾಸನ. Ashwavega English News. Coming soon. Your channel, your voice, your trust.